ಮಂಗಳೂರಿನಲ್ಲಿ ಹೊಸ ವರ್ಷವನ್ನ ಸ್ವಾಗತಿಸೋಕೆ ಬೀಚ್ಗಳು ಕೂಡ ಸಜ್ಜಾಗಿದ್ದಾವೆ. ಪಣಂಬೂರು ಬೀಚ್ನಲ್ಲಿ ಅದ್ಧೂರಿ ನೈಟ್ ಪಾರ್ಟಿಗೆ ಎಲ್ಲ ಪ್ರಿಪರೇಷನ್ ನಡೀತಾ ಇದೆ. ಕಡಲ ನಗರಿ ಮಂಗಳೂರು ಕೂಡ ಈಗ ಸರ್ವಸನ್ನದ್ಧವಾಗಿದೆ. ಹೊಸ ವರ್ಷವನ್ನ ವೆಲ್ಕಮ್ ಮಾಡಲಿಕ್ಕೆ ಪಣಂಬೂರು ಬೀಚ್ ಅದ್ಧೂರಿ ನೈಟ್ ಪಾರ್ಟಿಯಲ್ಲಿ ಎಲ್ಲ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿಬಿಟ್ಟಿದೆ. ಯಾಕೆಂದರೆ ಜಾಸ್ತಿ ಪ್ರವಾಸಿಗರು ಇದನ್ನೇ ಇಷ್ಟಪಡ್ತಾರೆ. ಲೈವ್ ಬ್ಯಾಂಡು, DJ ಡ್ಯಾನ್ಸ್ ಶೋ ಇರುತ್ತೆ, ಮ್ಯೂಸಿಕಲ್ ಆಯೋಜನೆ ಇರುತ್ತೆ, ಮ್ಯಾಜಿಕ್ ಶೋ ಕೂಡ ಇರುತ್ತೆ. ಆಮೇಲೆ ಈಗ ಒಂಟೆಗಳ ಮೇಲೆ ಸವಾರಿ ಮಾಡುವಂಥದ್ದನ್ನು ಕೂಡ ಹೊಸದಾಗಿ ಶುರು ಮಾಡಿದ್ದಾರೆ. ಪ್ರವಾಸೋದ್ಯಮಕ್ಕೂ ಕೂಡ ಒಳ್ಳೆಯ ಆದಾಯ ಕೂಡ ಬರುತ್ತೆ. ಈ ಟೈಮ್ನಲ್ಲಿ ಭರ್ಜರಿ ಫೈರ್ ವರ್ಕ್ಸ್ ಕಾರ್ಯಕ್ರಮ ಕೂಡ ಇರುತ್ತೆ. ಕುಟುಂಬ ಸಮೇತ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಇದೆ. ಬೀಚ್ ನೈಟ್ ಪಾರ್ಟಿ ಹಿನ್ನೆಲೆ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ನೋಡಿ, ಪಣಂಬೂರು ಬೀಚ್ ಎಲ್ಲ ಸಕಲ ರೀತಿಯಲ್ಲೂ ತಯಾರಾಗಿದೆ. ಈಗ ಬೀಚ್ನಲ್ಲಿ ಈಜಾಡಿ ಮೋಜು ಮಸ್ತಿ ಮಾಡಿ ಅದಾದ ಮೇಲೆ ಸಂಜೆ ಆಗ್ತಾ ಇದ್ದಂತೆ ಮತ್ತೆ ಅಲ್ಲಿ ಬೇರೆ ಲೋಕವೇ ಸೃಷ್ಟಿಯಾಗುತ್ತೆ. ಅದರಲ್ಲೂ ಬೀಚ್ನಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು ಕೂಡ ಮತ್ತಷ್ಟು ಕಣ್ಣಿಗೆ ಮನಸ್ಸಿಗೆ ಮುದವನ್ನು ಕೊಡುತ್ತೆ. ಬೇರೆ ಬೇರೆ ರಾಜ್ಯಗಳ ಪ್ರವಾಸಿಗರ ಸಂಖ್ಯೆ ಕೂಡ ಇಲ್ಲಿ ಸಹಜವಾಗಿ ಜಾಸ್ತಿ ಇರುತ್ತೆ. ಸ್ಥಳೀಯರಿಗಿಂತ ಬೇರೆ ಕಡೆಯಿಂದ ಬರುವಂಥವ್ರು ಜಾಸ್ತಿ ಇಲ್ಲಿ. ಮತ್ತು ಆ ಸಮುದ್ರದ ಅಲೆಗಳನ್ನು ನೋಡ್ತಾನೆ ಹೊಸ ವರ್ಷವನ್ನು ವೆಲ್ಕಮ್ ಮಾಡಬೇಕು ಅನ್ನುವಂಥ ಕಾತುರ ಕೂಡ ಭಾಳಷ್ಟು ಜನರಿಗೆ ಇರುತ್ತೆ. ಸಾಕಷ್ಟು ಕನಸುಗಳನ್ನು ಹೊತ್ತು ಅಲ್ಲಿ ಬಂದಿರ್ತಾರೆ. ಎಲ್ಲ ತಯಾರಿಗಳು ಕೂಡ ಭರ್ಜರಿಯಾಗಿ ಮಾಡಿಕೊಳ್ತಾ ಇದ್ದಾರೆ. ಆಮೇಲೆ ಅಲ್ಲಿ DJ ಶೋ ಕೂಡ ಇರುತ್ತೆ. ಅದನ್ನು ಕೂಡ ನೋಡಿ ಕುಟುಂಬ ಸಮೇತರಾಗಿ ಕಣ್ ತುಂಬಿಕೊಳ್ಬೋದು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. 2026 ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಕಡಲನಗರಿ ಮಂಗಳೂರು ಕೂಡ ವಿಶೇಷವಾಗಿ ಸಜ್ಜಾಗ್ತಾ ಇದೆ. ಪ್ರಮುಖವಾಗಿ ಮಂಗಳೂರು ಅಂದ್ರೆ ಬೀಚ್ ಅಂದ್ರೆ ಮಂಗಳೂರು. ಬೀಚ್ ಅನ್ನ ನೋಡೋದಕ್ಕೆ ಜನ ಬರ್ತಾ ಇರ್ತಾರೆ. ಅದ್ರಲ್ಲೂ ಕೂಡ ಹೊಸ ವರ್ಷ ಬೇರೆ. ಸೊ ಪ್ರವಾಸಿಗರ ಸಂಖ್ಯೆ ಅನ್ನುವಂಥದ್ದು ಗಣನೀಯವಾಗಿ ಏರಿಕೆಯಾಗಿದೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಮಂಗಳೂರಿನ ಒಂದು ಪ್ರಖ್ಯಾತ ಬೀಚ್ ಆಗಿರುವಂತಹ ಪಣಂಬೂರು ಬೀಚ್ ನಲ್ಲಿ ನಾನು ಸದ್ಯ ಇದ್ದೇನೆ. ಸೊ ಪ್ರವಾಸಿಗರು ಈಗಾಗಲೇ ನ್ಯೂ ಇಯರ್ಗೆ ಸಂಬಂಧಪಟ್ಟ ಹಾಗೆ ಮೋಜು ಮಸ್ತಿಯಲ್ಲಿ ತೊಡಗಿಕೊಂಡಿದ್ದಾರೆ. ಈ ಮಂಗಳೂರು ಭಾಗದಲ್ಲಿರುವಂತಹ ಬಹುತೇಕ ಎಲ್ಲಾ ರೆಸಾರ್ಟ್ಗಳು ಕೂಡ ಹೊರಭಾಗದ ಪ್ರವಾಸಿಗರಿಂದ ಸದ್ಯಕ್ಕೆ ಫುಲ್ ಆಗಿರುವಂತದ್ದು ಕೂಡ ಇದೆ. ಅನೇಕ ಬೀಚ್ ಸೈಡ್ ಗಳಲ್ಲಿ ಈ ಬಾರಿ ಪಾರ್ಟಿಯನ್ನ ಕೂಡ ಅರೇಂಜ್ ಮಾಡಲಾಗಿದೆ. ಯಾಕಂದ್ರೆ ಕಳೆದ ವರ್ಷದಿಂದ ಇದಕ್ಕೆ ಅನುಮತಿ ಇತ್ತು. ಸೊ ಕಳೆದ ವರ್ಷದಿಂದ ಇದು ಪ್ರಾರಂಭವಾಗಿರುವಂತದ್ದು. ಸದ್ಯ ಇದು ಪಣಂಬೂರು ಬೀಚ್ ನ ಚಿತ್ರಣ. ಬೆಳ್ಳಂಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಪ್ರವಾಸಿಗರು ದೊಡ್ಡ ಸಂಖ್ಯೆಯಲ್ಲಿ ಕಾಣಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಬೀಚ್ ಗಳಿಗೆ ಆಗಮಿಸಿ ಆ ಬಳಿಕ ಬೇರೆ ಬೇರೆಗಳಿಗೆ ಪಾರ್ಟಿಗಳಿಗೆ ಹೋಗುವಂತದ್ದು, ಇಂಥದೆಲ್ಲ ಮಾಡುವಂತ ಪ್ಲಾನಿಂಗ್ ಪ್ರವಾಸಿಗರಲ್ಲಿ ಇರುವಂತದ್ದು. ನಗರದ ಬಹುತೇಕ ಎಲ್ಲಾ ಏನು ಲಾಡ್ಜ್ ಗಳಾಗಿರ್ಬೋದು, ಹೋಟೆಲ್ಗಳು ಸದ್ಯ ಫುಲ್ ಆಗಿದೆ ಅನ್ನುವಂತ ರೀತಿಯ ಮಾಹಿತಿ ಇದೆ. ಕೇವಲ ಬೀಚ್ ಬದಿಯಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಸ್ಟಾರ್ ಹೋಟೆಲ್ಗಳಲ್ಲೂ ಕೂಡ ಈ ಬಾರಿ ನ್ಯೂ ಇಯರ್ ಪಾರ್ಟಿಗೆ ಸಕಲ ರೀತಿಯ ತಯಾರಿಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಪಣಂಬೂರು ಬೀಚ್ ಅಂದ್ರೆ ಇಲ್ಲಿ ಆಕ್ಟಿವಿಟಿಗಳು ಬಹಳ ಫೇಮಸ್ ಆಗಿದೆ. ಬೇರೆ ಬೇರೆ ರೀತಿಯ ಆಕ್ಟಿವಿಟಿಗಳು ಇದೆ. ಬೋಟ್ ರೈಡಿಂಗ್ ಆಗಿರ್ಬೋದು, ಪ್ಯಾರಾಚೂಟ್ ರೈಡಿಂಗ್ ಆಗಿರಬಹುದು, ಈ ಸೀ ವಾಕ್ ಮಾಡುವಂತದ್ದಾಗಿರ್ಬೋದು, ಈ ತರದ ಅನೇಕ ಆಕ್ಟಿವಿಟಿಗಳಲ್ಲಿ ಈಗ ಪ್ರವಾಸಿಗರು ತಮ್ಮನ್ನ ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಮಂಗಳೂರು ಪೊಲೀಸ್ ಇಲಾಖೆ ಕೂಡ ಈ ಬಾರಿಯ ಒಂದು ಹೊಸ ವರ್ಷದ ಆಚರಣೆಗೆ ಟಫ್ ರೂಲ್ಸ್ ಅನ್ನೇ ಜಾರಿ ಮಾಡಿದೆ. ಯಾಕಂದ್ರೆ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಅವರು ಮೋಜು ಮಸ್ತಿ ಏನೇ ಇರಲಿ, ಆದರೆ ಖಡಕ್ ಆಗಿ ವಾರ್ನಿಂಗ್ ಮಾಡಿದ್ದಾರೆ. ಯಾವುದೇ ರೀತಿಯ ಅನೈತಿಕ ಚಟುವಟಿಕೆಗಳು, ಯಾರಿಗಾದ್ರೂ ತೊಂದರೆ ಕೊಡುವಂಥದ್ದು, ಟೀಕಿಸುವಂಥದ್ದು, ಚುಡಾಯಿಸುವುದು, ಇಂಥದ್ದು ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಮತ್ತು DJ ಕೂಡ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಯಾವುದೇ ರೀತಿಯ ಎಂಜಾಯ್ಮೆಂಟ್ ಇದ್ರೂ ಕೂಡ ರಾತ್ರಿ 12:30 ಒಳಗೆ ಅದು ಮುಕ್ತಾಯವಾಗಬೇಕು. ಅಂದ್ರೆ ನ್ಯೂ ಇಯರ್ 2025 ಕಳೆದು 2026 ಬಂದ ಅರ್ಧ ಗಂಟೆಯ ಒಳಗೆ, 12 ಗಂಟೆ, ಮಧ್ಯರಾತ್ರಿ 12 ಗಂಟೆಯ ಬಳಿಕ ಕೇವಲ ಅರ್ಧ ಗಂಟೆಯವರೆಗೆ ಮಾತ್ರ ಇಲ್ಲಿ ಅವಕಾಶವನ್ನ ನೀಡಲಾಗಿದೆ. ಮತ್ತು ಪಟಾಕಿ ಸಿಡಿಮದ್ದುಗಳನ್ನ ಕೂಡ ಸಿಡಿಸೋದನ್ನ ಕೂಡ ಇಲ್ಲಿ ಪೂರ್ಣ ಪ್ರಮಾಣವಾಗಿ ನಿಷೇಧ ಮಾಡಲಾಗಿದೆ. ಮತ್ತು ಈ ನ್ಯೂ ಇಯರ್ ಅಂತ ಹೇಳಿದ ಸಂದರ್ಭ ಕೆಲವೊಂದಿಷ್ಟು ಕಿಡಿಗೇಡಿಗಳು ಮಾದಕ ವಸ್ತುಗಳನ್ನ ಸಂಗ್ರಹ ಮಾಡೋದು, ಸೇವನೆ ಮಾಡೋದು, ಅದನ್ನ ಹಂಚುವಂಥದ್ದನ್ನೆಲ್ಲ ಮಾಡ್ತಾ ಇರ್ತಾರೆ. ಸೊ ಅದಕ್ಕೂ ಕೂಡ ವಿಶೇಷ ಪಡೆಗಳನ್ನೇ ನಿಯೋಜನೆ ಮಾಡಲಾಗಿದೆಯಂತೆ. ಸೊ ಎಲ್ಲೂ ಕೂಡ ಈ ತರ DJ ಯೂಸ್ ಮಾಡುವಂಥದ್ದು ಇಲ್ಲ. ಮತ್ತು ಧ್ವನಿಯ ಮಟ್ಟ ಏನಿದೆ, ಸೌಂಡ್ ಏನಿದೆ, ಅದು ಕೂಡ ಶಬ್ದ ಮಾಲಿನ್ಯದ ನಿಯಮಗಳನ್ನ ಮೀರುವಂತೂ ಕೂಡ ಇಲ್ಲ. ಮತ್ತು ಯಾವುದೇ ರೀತಿಯ ಅಶ್ಲೀಲ ನೃತ್ಯ
ನೃತ್ಯಗಳು, ಅರೆನಗ್ನ ಪ್ರದರ್ಶನಗಳು, ಜೂಜು ಇನ್ನಿತರ ಯಾವುದೇ ರೀತಿಯ ಅನೈತಿಕ ಚಟುವಟಿಕೆಗಳನ್ನ ಕಟ್ಟುನಿಟ್ಟಾಗಿ ಮಂಗಳೂರು ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಮತ್ತು ಇದೆಲ್ಲವನ್ನ ಕೂಡ ನೋಡಿಕೊಳ್ಳೋದಕ್ಕೆ ಪ್ರಮುಖವಾಗಿ ವಿದ್ಯಾರ್ಥಿಗಳು, ಯುವತಿಯರತ್ತ ವಿಶೇಷ ಗಮನವನ್ನ ವಹಿಸೋದಕ್ಕೆ ವಿಶೇಷ ಪಡೆಗಳನ್ನ ಕೂಡ ಸದ್ಯ ನಿಯೋಜನೆ ಮಾಡಿರುವಂತದ್ದು. ಮತ್ತು ಬೀಚ್ ಬದಿಯಲ್ಲೂ ಕೂಡ ಕೆಲವೊಂದಿಷ್ಟು ಜನ ಮದ್ಯಪಾನವನ್ನ ಮಾಡಿ ಹುಚ್ಚಾಟವನ್ನ ಮಾಡುವಂತದ್ದು ಕೂಡ ಇರುತ್ತೆ. ಸಮುದ್ರದ ಆಳದ ಬಗ್ಗೆ ಅವರಿಗೆ ಮಾಹಿತಿ ಇರೋದಿಲ್ಲ, ಎಲ್ಲವನ್ನ ಕೂಡ ಲೈಟ್ ಆಗಿ ತೆಗೆದುಕೊಳ್ಳುವಂತಹ ಪರಿಸ್ಥಿತಿಗಳು ಕೂಡ ಇರುತ್ತೆ. ಹಾಗಾಗಿ ಸಮುದ್ರ ಬದಿಯಲ್ಲೂ ಕೂಡ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಪ್ರವಾಸಿಗರಂತೂ ಸಜ್ಜಾಗಿದ್ದಾರೆ. ಇದರ ಜೊತೆಗೆ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಕೂಡ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡ್ತಾ ಇದೆ. ಆದ್ರೆ ಯಾರು ಕೂಡ ನಿಯಮವನ್ನ ಮೀರಬೇಡಿ ಮತ್ತು ನಿಮ್ಮ ಪ್ರಾಣಕ್ಕೆ ಕುತ್ತು ತರುವಂತಹ ಯಾವುದೇ ರೀತಿಯ ಸಾಹಸಗಳಿಗೆ ಕೈಮ ಹಾಕಬೇಡಿ ಅನ್ನುವಂಥದ್ದು ಎಲ್ಲರ ಆಶಯವಾಗಿದೆ. ಆದಿತ್ಯ TV5 ಮಂಗಳೂರು.